ಮುಖ್ಯಮಂತ್ರಿಗಳು ಇನ್ನು ದಿವಂಗತ ದೇವರಾಜ್ ಅರಸು ಅವರ ಒಂದೂವರೆ ಅವಧಿಗಳು ಸಮಯವನ್ನು ಅದನ್ನು ಮೀರಿರ್ತಕ್ಕಂಥದ್ದು ಇನ್ನು ಇವತ್ತು ನಾಳೆ ಏನೋ ಅದು ಸಾಧಿಸ್ತಾರೆ ಅಂತ ಒಂದು ಸುದ್ದಿ ಎಲ್ಲರ ಕಡೆ ಹೋಗ್ತದೆ. ಸಹಜವಾಗಿ ಅದು ಒಂದು ಸಂಗತಿ, ಯಾರು ಏನೋ ಅನುಮಾನ ಇಲ್ಲ ಅದರಲ್ಲಿ. ಆದ್ರೆ ಅವರ ಒಂದು ಸಮಯದಲ್ಲಿ ನಾವೆಲ್ಲರೂ ಮೈಸೂರಿನವರಾಗಿ ಇನ್ನೂ ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ಇನ್ನು ಬಹಳ ಒಂದು ಕೊರತೆ ಇದೆ ಅಂತ ನಮ್ಮ ಭಾವನೆ. ನಮ್ಮ ಏರ್ಪೋರ್ಟ್ ವಿಚಾರ ಇರ್ಬೋದು, ಶಿವಮೊಗ್ಗ ನೋಡಿ, ಹುಬ್ಳಿ ನೋಡಿ, ಬೆಳಗಾಂ ನೋಡಿ, ಮಂಗಳೂರು ನೋಡಿ, ಇವತ್ತು ಕಲ್ಯಾಣ ಕರ್ನಾಟಕ ಕಡೆನೂ ಕೂಡ ಏರ್ಪೋರ್ಟ್ಗಳು ಅಭಿವೃದ್ಧಿ ಆಗ್ತಾ ಇದೆ. ಮೈಸೂರಿನಲ್ಲಿ ನಮ್ಮ ತಾತನವರೇ ಕೊಟ್ಟಿರ್ತಕ್ಕಂಥ ಜಮೀನು ಅವ್ರದೇ ಆದಂತಹ ಏರ್ಪೋರ್ಟ್ ಇವತ್ವರೆಗೂ ಅದು ರನ್ವೇ ಟಾರಿಂಗ್ ಮಾಡಿ ಒಂದು ಟರ್ಮಿನಲ್ ಮಾಡಿದ್ದು ಹೊರತು ಇನ್ನೇನು ಕೆಲಸಗಳು ಆಗಿಲ್ಲ. ಇದೇ ರೀತಿ ಅನೇಕ ಕೆಲಸಗಳು ಮೈಸೂರಲ್ಲಿ ಬರೀ ಘೋಷಣೆ ಆಗಿದೆ, ಯಾವುದೇ ರೀತಿಯ ಕೆಲಸಗಳು ಆಗಿಲ್ಲ. ಇದು ಅವರು ಮುಖ್ಯಮಂತ್ರಿ ಆಗಿರೋದು ಒಳ್ಳೇದು, ನಾವು ಯಾರು ಅಭಿನಂದನೆಗಳನ್ನು ಹೇಳೋದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ಆದ್ರೆ ಅಷ್ಟೊಂದು ಸಮಯ ಇದ್ದು ನಮ್ಮ ಮೈಸೂರಲ್ಲಿ ಹಿಂದೆ ಇದ್ದಿರ್ತಕ್ಕಂಥ ವ್ಯವಸ್ಥೆಗಿಂತ ಇವತ್ತು ಏನೋ ಉದ್ಧಾರ ಆಗಿದೆ ಅಂತ ಹೇಳುವಂತದ್ದು ಅವರ ಮೂಲಕ ಏನೋ ಆಗಿದೆ. ಅಂದ್ರೆ ಈಗ ಅವರು 7 ವರ್ಷ ಇದ್ರು ಮುಂದಿನ ಕಳೆದ್ರೆ 60,000 ದಾಖಲೆನ ಬ್ರೇಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರ ಎಷ್ಟು ವೈಫಲ್ಯಗಳನ್ನ ಕೂಡ ಬಿಜೆಪಿ ನಾಯಕರು ಲೆಕ್ಕಾಗಿ ಏನು ಸಾಧನೆ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವರು ಕಾಲದ ಹಗರಣಗಳಿವೆ, ಕಪ್ಚುಕ್ಕಿಗಳು ಲೆಕ್ಕ ಮಾಡ್ತಿದ್ರೆ ಈಗ ಗಾದಿಯಲ್ಲಿ ಕಪ್ಚುಕ್ಕಿಯಲ್ಲಿ ಎಲ್ಲಿ ಏನು ಮಾಡಕ್ಕಾಗಲ್ಲ ನೋಡಿ. ಅವರು 11 ಎಷ್ಟೋ ಈಗ ಹಗರಣಗಳು ನಾವು ಉಲ್ಲೇಖ ಮಾಡ್ತಾ ಹೋಗ್ಬೋದು. ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಇವಾಗಲೇ ಗೃಹಲಕ್ಷ್ಮಿದು ವಿಚಾರ ಬಂತು ಆಚೆಗೆ. ನಂತರ ಕಾನೂನು ಮತ್ತು ಸುವ್ಯವಸ್ಥೆ ನಾವು ಕೂಡ ನಮ್ಮ ಅಧಿವೇಶನದಲ್ಲಿ ಎತ್ತಿದ್ವಿ. ಮೈಸೂರು ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ನಮ್ಮ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡುವಂಥದ್ದು ಇರ್ಬೋದು, ಬೆಂಗಳೂರಿನಲ್ಲಿ 2 ಡ್ರಗ್ಸ್ ಘಟಕಗಳನ್ನು ಪತ್ತೆ ಮಾಡುವಂಥದ್ದು ಇರ್ಬೋದು, ನಮ್ಮ ಪೊಲೀಸ್ನವರು ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅವ್ರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು. ನಾಚಿಕೆ ಆಗ್ಬೇಕು. ಕಾನೂನು ಇಲ್ಲಿ ಕರ್ನಾಟಕದಲ್ಲಿ ಏನ್ ಕೊರತೆ ಇದೆ? ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳಿದೆ, ಅವ್ರಿಗೆ ಸ್ವಾತಂತ್ರ್ಯ ಕೊಡ್ಬೇಕು ಕೆಲಸ ಮಾಡೋದಿಲ್ಲ. ಇವತ್ತು ಅಧಿಕಾರಿಗಳು ಕೂಡ ಒಂದ್ ರೀತಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಅದಕ್ಕೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಅವ್ರನ್ನ ಇಲ್ಲಿ ಬಂದು ಡ್ರಗ್ಸ್ ಒಂದು ಘಟಕ ಪತ್ತೆ ಮಾಡ್ಬೇಕಂದ್ರೆ ಇದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಬಂದಿದೆ. ಕರ್ನಾಟಕ ಏನು ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಲಾಗಿದೆ, ಇವತ್ತು ಆ ಹೆಸರು ಇನ್ನೂ ನಮ್ಮ ಜೊತೆಗಿಲ್ಲ. ಇವತ್ತು ಎಲ್ಲ ಬರೀ ಒಂದು ಭ್ರಷ್ಟ ಆಡಳಿತ, ವ್ಯವಸ್ಥೆ ದುರ್ಬಳಕೆ, ದುರಾಡಳಿತ ಎಲ್ಲಕ್ಕೂ ಹೆಸರುವಾಸಿ ಆಗ್ತಾ ಇದೆ ನಮ್ಮ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.